ಇರುವಂತ ರಾಕ್ಷಸನ ತರ ಇರುವಂತಹ ವ್ಯಕ್ತಿನ ಆಗ ನೋಡಿದ್ರೆ ಈ ಹುಡುಗನನ್ನ ಬಂದು ಹೊಡೆದು ಏನು ತಲೆ ಹೊಡೆದು ಆ ಗಾಡಿನ ಟೂ ವೀಲರ್ ನ ಬಿಡಿಸೋದೆಲ್ಲ ನೋಡ್ತೀವಿ. ಆಮೇಲೆ ಈತ ಹೋಗಿ ಯಾಕೆ ಹೊಡೆದೆ ನೀನು ಅಂತ ಆತನ ಹಿಂದೆ ಹೋಗುತ್ತದೆ ಕಾರ್ ಹತ್ರ ಹೋಗ್ತಿರುವಾಗ ಅಲ್ಲಿ ಹೋದಾಗ ಮತ್ತೆ ಅಲ್ಲಿ ಜಟಾಪಟಿಯಾಗಿ ಈತನು ಆತನಿಗೆ ಒಂದು ತಲೆ ಹೊಡೆದು ಆತ ಮತ್ತೆ ಬಂದು ಹಿಡ್ಕೊಂಡು ಚೆನ್ನಾಗಿ ಹೊಡೆಯೋದು ಎಲ್ಲವನ್ನೂ CCTVಯಲ್ಲಿ ದಾಖಲಾಗಿರುತ್ತೆ. ಅಂದ್ರೆ ಆ ವಿಡಿಯೋ ಬಹಿರಂಗವಾದ ತಕ್ಷಣ ಇಡೀ ಟೋಟಲ್ ಘಟನಾವಳಿಯ ನೆರೆಟಿವ್ ಬದಲಾಗ್ಬಿಡುತ್ತೆ. ಆತ ಒಬ್ಬ ದೇಶದ ಸೈನಿಕನಾದಂತಹ ಸೇನಾಧಿಕಾರಿಯಾದಂತಹ ವ್ಯಕ್ತಿ ಇಡೀ ಘಟನೆಯನ್ನ ತಿರುಚಿ ಅಲ್ಲಿ ಭಾಷೆಯ ವಿಚಾರವೇ ಬಂದಿರೋದಿಲ್ಲ, ಅದೊಂದು ರೋಡ್ ರೇಜು. ಈ ವಿಕಾಸ್ ಕುಮಾರ್ ಹೇಳಿದ ಹಾಗೆ ಆತ ಟೂ ವೀಲರ್ ಅಲ್ಲಿ ಹೋಗ್ತಿರುವಾಗ ಆ ಸೇನಾಧಿಕಾರಿಯ ಹೆಂಡತಿ ಕಾರ್ ಓಡಿಸ್ತಿರ್ತಾರೆ. ಅವರು ಇವ್ರಿಗೂ ಟಚ್ ಆಗುತ್ತೆ ಸ್ವಲ್ಪ ಟೂ ವೀಲರ್ ಟಚ್ ಆದಾಗ ಇವ್ರದೇ ಆಗ್ಲಿ ಈತ ಹೋಗಿ ಆ ಡ್ರೈವರ್ ಮಾತಾಡೋ ಬದಲಿಗೆ ಡ್ರೈವರ್ ಪಕ್ಕದಲ್ಲಿ ಕೂತಿದ್ದಂತ ಗಂಡಸನ್ನ ಹೋಗಿ ಮಾತಾಡಿಸಿದಾಗ ಆತ ಗಂಡಸು ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲೇ ಈತನ ಹೇಳಿದಂಗೆ ಈತನು ಇಂಗ್ಲಿಷ್ ಅಲ್ಲೇ ಮಾತಾಡಿದ್ದು ಆತನು ಇಂಗ್ಲಿಷ್ ಅಲ್ಲೇ ಮಾತಾಡಿದ್ದು ಅಲ್ಲಿ ಕನ್ನಡ ಅನ್ನುವಂಥದ್ದೇ ಬರೋದಿಲ್ಲ. ಆಯ್ತಾ ಪ್ರಶ್ನೆ ಮಾಡಿದ್ದಕ್ಕೆ ಈ ತರ ನಿಮ್ ಹೆಂಡತಿ ನನಗೆ ಟಚ್ ಮಾಡಿದ್ರು ಅಂತ ಹೇಳಿದಕ್ಕೆ ಆತ ಕೋಪ ಮಾಡ್ಕೊಂಡು ಬಂದು ಸೈಡ್ಗೆ ಹಾಕು ಅಂತ ಹೇಳಿ ಹೊಡೆದಿರುವಂತದ್ದು. ಇಷ್ಟೇ ಘಟನೆ ಆಗಿರುವಂತದ್ದು. ಆದ್ರೆ ಇದಕ್ಕೆ ಭಾಷೆ ವಿಚಾರ ಬೇರೆ ಬೇರೆ ತರಹದ ಸೆನ್ಸೇಷನಲ್ ಸೆಂಟಿಮೆಂಟಲ್ ಆಗಿರುವಂತಹ ವಿಚಾರಗಳನ್ನೆಲ್ಲ ಸೇರಿಸಿ ರಾಷ್ಟ್ರೀಯ ಮಾಧ್ಯಮಗಳು ಸಿಕ್ಕಾಪಟ್ಟೆ ಅಪಪ್ರಚಾರ ಮಾಡಿರ್ತವೆ. ಆದ್ರೆ ಒಂದು ಅದೃಷ್ಟ ಏನು ಅಂದ್ರೆ ಈ ಹುಡುಗನ ಅದೃಷ್ಟ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಾಂದ್ರೆ ಈತ ಜೈಲಲ್ಲಿ ಕೊಳಿಬೇಕಾಗಿತ್ತು ನಾನ್ ಬೇಲಬಲ್ ಅಫೆನ್ಸ್ ಅಲ್ಲಿ. ಆ ವಿಡಿಯೋ ಸಿಕ್ಕಿದ್ದು, ವಿಡಿಯೋ ರೆಕಾರ್ಡ್ ಆಗಿದ್ದು, ಮತ್ತೆ ಆ ಬಾರ್ನವರು ಆ ವಿಡಿಯೋವನ್ನ ಪೊಲೀಸರಿಗೆ ಒಪ್ಪಿಸಿದ್ದು. ಬಾರ್ ಅವರು ಸುಮ್ಮನೆ ಆಗ್ಬಿಟ್ಟಿದ್ರೆ ಆತ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟಿದ್ರೆ ಏನ್ ಬೇಕಾದ್ರೂ ಆಗ್ಬೋದಿತ್ತು. ಆದ್ರೆ ಇದು ಬಯಲಿಗೆ ಬಂದ ತಕ್ಷಣ, ಸತ್ಯ ಗೊತ್ತಾದ ತಕ್ಷಣ ರಾಜ್ಯಾದ್ಯಂತ ಇರುವಂತಹ ಕನ್ನಡಿಗರು ಈ ಹುಡುಗನಿಗಾಗಿ ಅವರೊಂದು ಮಿಡಿತಾರೆ. ಬೆಂಗಳೂರಿನ ಅನೇಕ ಅರುಣ್ ಜಾವಗಲ್ಲು ಸೇರಿದಂತೆ ಹಲವಾರು ಜನ, ರೂಪೇಶ್ ರಾಜಣ್ಣ ಸೇರಿದಂತೆ ಹಲವಾರು ಕನ್ನಡ ಪರ ಸಂಘಟನೆಯವರು ಆವತ್ತು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಹುಡುಗನ ಏನೂ ತಪ್ಪಿಲ್ಲ, ಇಲ್ಲೆಲ್ಲ ವಿಡಿಯೋ ದಾಖಲೆ ಇದೆ, ಆ ಹುಡುಗನ ಮೇಲೆ ಆಗಿರುವಂತಹದ್ದು ಸುಳ್ಳು ದೂರು, ಹಾಗಾಗಿ ನೀವು ಅದನ್ನ ಬಿಡುಗಡೆ ಮಾಡಬೇಕು, ಮತ್ತೆ ಸುಮೋಟೋ ಕೇಸ್ ದಾಖಲಿಸಬೇಕು, ಶೀಲಾದಿತ್ಯ ಬೋಸ್ನನ್ನೇ ನೀವು ಅರೆಸ್ಟ್ ಮಾಡಬೇಕು ಅಂತೆಲ್ಲ ಧರಣಿ ಕೊಡ್ತಾರೆ. ಕರ್ನಾಟಕ ನನಗೂ ರಾತ್ರಿ ನಾನು ಅವತ್ತು ದೆಹಲಿಯಲ್ಲಿದ್ದೆ. ದೆಹಲಿಯಲ್ಲಿ ಬರೋ ರಾತ್ರಿ 12 ಗಂಟೆನಲ್ಲಿ ನನಗೆ ಒಂದು ಫೋನ್ ಬಂತು. ಅಲ್ಲಿದ್ದಂತ ಒಬ್ಬ ವಕೀಲರು, ಸರ್ ನೀವಾಗ್ಲಿ ನಿಮ್ಮವರು ಬಂದ್ರೆ ಒಳ್ಳೇದು ಇಲ್ಲಿ ಅಂತ ಹೇಳಿದ್ರು. ತಕ್ಷಣ ನಾನು ನಮ್ಮ ಪಕ್ಷದಲ್ಲಿರೋ ಒಂದಷ್ಟು ಜನಕ್ಕೆ ಮಾಹಿತಿ ಕೊಟ್ಟೆ. ರಾತ್ರಿ 12 ಗಂಟೆನಲ್ಲಿ ಅವರೆಲ್ಲ ಒಂದಷ್ಟು ಜನ ಹೋದ್ರು. ಆದ್ರೆ ಮುಖ್ಯವಾಗಿ ಅಷ್ಟೊತ್ತಿಗೆ ಕನ್ನಡ ಪರ ನಮ್ಮ ನಾಡು ನಮ್ಮ ಆಳ್ವಿಕೆ ಅಲ್ವಾ, ನಮ್ಮ ನಾಡು ನಮ್ಮ ಆಳ್ವಿಕೆಯ ಅವರು ಶ್ಯಾಮ್ ಪ್ರಸಾದ್ ಸೇರಿದಂತೆ ಹಲವಾರು ಜನ ಬಹಳ ಏನಂತಾರೆ ಆಸಕ್ತಿಯಿಂದ ಪೊಲೀಸ್ ಸ್ಟೇಷನ್ ಬೈಪ್ನಳ್ಳಿ ಪೊಲೀಸ್ ಸ್ಟೇಷನ್ ಕೊಟ್ಟು ಈತನಿಗಾಗಿರುವಂತಹ ಅನ್ಯಾಯದ ವಿರುದ್ಧ ಹೋರಾಡಿ ಆ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನಿಸ್ತಾರೆ. ಅದು ಏನೇನೋ ಆಗುತ್ತೆ, ಕೊನೆಗೆ ಕೌಂಟರ್ ಕಂಪ್ಲೇಂಟ್ ಹಾಕುವಂತಹ ಒಂದು ಸ್ಥಿತಿ ಬರುತ್ತೆ. ಮತ್ತೆ ಆ ನಾನ್ ಬೇಲಬಲ್ ಅಫೆನ್ಸ್ ಆಗಿದ್ರು ಕೊನೆಗೆ ಬೇರೆಯವರು ಬೇರೆ ಬೇರೆ ಪೊಲೀಸರು ಅಲ್ಲೊಂದಷ್ಟು ಮಾಡ್ತಾರೆ. ಏನೇ ಇರಲಿ ಒಟ್ಟಾರೆಯಾಗಿ ಆತ ಬಿಡುಗಡೆ ಆಗಿದ್ದಾರೆ. ಮತ್ತೆ 2-3 ಸಲ ಪೊಲೀಸ್ ಸ್ಟೇಷನ್ಗೂ ಹೋಗಿ ಅವರು ಏನು ವಿಚಾರಣೆಗೆ ಸಹಕರಿಸಿ ಬಂದಿದ್ದಾರೆ. ಈ ಮಧ್ಯದಲ್ಲಿ KRS ಪಕ್ಷ ಸತತವಾಗಿ ಒಂದು 5-6 ದಿವಸ ಅಲ್ವಾ ನಮ್ಮ ಆರೋಗ್ಯ ಸ್ವಾಮಿ ಮತ್ತು ರಘು ಜಾಣಗಿರಿ ಅವರ ನೇತೃತ್ವದಲ್ಲಿ ಶೀಲಾದಿತ್ಯ ಪೋಸ್ ನನ್ನ ಯಾಕೆ ಇನ್ನು ವಿಚಾರಣೆ ಕರೆದಿಲ್ಲ, ಬಂದಿಲ್ಲ ಅಂತೇಳಿ KRS ಪಕ್ಷದವರು ಬೈಪ್ನಳ್ಳಿ ಪೊಲೀಸ್ ಠಾಣೆ ಹತ್ರ ಪ್ರತಿ ದಿವಸ ಹೋಗಿ ಬರ್ತಾ ಇರ್ತಾರೆ. 3 ದಿವಸದಿಂದ ನಾನು ಸಹ ಹೋಗಿದ್ದೆ. ಸೊ ಈಗ ಪ್ರಕರಣ ಹೀಗಿದೆ. ಇವರ ಮೇಲೆ ಆತ ಶೀಲಾದಿತ್ಯ ಬೋಸ್ ಕೊಟ್ಟಿರುವಂತಹ ಕಂಪ್ಲೇಂಟ್ ದೂರು ಅಥವಾ ತನ್ನ ಹೆಂಡತಿ ಕೊಟ್ಟಿರುವಂತದ್ದು ಸಂಪೂರ್ಣವಾಗಿ ಸುಳ್ಳು. ಅದರಲ್ಲಿರುವಂತಹ ಯಾವ ಸೆಕ್ಷನ್ಗಳು ಗಳಲ್ಲೂ ಏನೇನು ಆ ಸೆಕ್ಷನ್ ಹಾಕಿದ್ದಾರೆ ಅವ್ಯಾವನು ನಿಲ್ಲೋದಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಮತ್ತೆ ಏನು ವಿಕಾಸ್ ಕುಮಾರ್ ಅವರು ದೂರು ಕೊಟ್ಟಿದ್ದಾರೆ ಆ ದೂರಲ್ಲಿರುವಂತಹದ್ದು ಸತ್ಯಾಂಶ. ಹಾಗಾಗಿ ಈಗ ಶೀಲಾದಿತ್ಯ ಬೋಸ್ ಮೇಲೆ ಕ್ರಮ ಜರುಗಿಸಲೇಬೇಕಾದಂತಹ ಪರಿಸ್ಥಿತಿ ಇದೆ. ಈ ಮಧ್ಯದಲ್ಲಿ ಬಹುಶಃ ನಮ್ಮ ರಾಜ್ಯದ ಪ್ರಖ್ಯಾತ ಬಿಜೆಪಿ ವಕೀಲ್ ಅವರೇನು ಬಿಜೆಪಿ ಪಕ್ಷದವರೇ ಅವರು ಹೋಗಿ ಶೀಲಾದಿತ್ಯ ಬೋಸ್ನ ಪರವಾಗಿ ಹೈಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಂದಿದ್ದಾರೆ. ಏನು ಅದನ್ನ ಬಲಾತ್ಕಾರದಿಂದ ವಿಚಾರಣೆ ಮಾಡಬಾರ್ದು, ಹಾಗೆ ಬಲಾತ್ಕಾರ ಏನ್ ಬರುತ್ತೆ, ನಮ್ಮ ಪೊಲೀಸರು ಸರಿ ಇದ್ದಿದ್ರೆ ಇದಿನ್ನು ಇಷ್ಟೊತ್ತಿಗೆ ಈತನಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದಕ್ಕೆ ಆಗದೆ ಇದ್ರು ಈತನಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ಶಿಕ್ಷೆ ಕೊಡಿಸುವಂತ ರೀತಿಯಲ್ಲಿ ಮಾಡದಂತವನಿಗೆ, ಹಲ್ಲೆ ಮಾಡದಂತವನಿಗೆ ಒಂದಷ್ಟು ವಿಚಾರಣೆ ಎಲ್ಲ ಆಗ್ಬೇಕಾಗಿತ್ತು. ಅದು ಇಲ್ಲಿ ತನಕ ಆಗಿಲ್ಲ. ಮುಂದಕ್ಕೆ ಕೇಸ್ ಏನಾಗುತ್ತೆ ಅದು ಕೇಸಿನ ವಿಚಾರ ಆಗಿರ್ಲಿ, ನಾವು ಅದನ್ನ ನೋಡ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಬಹಳ ಸಮಚಿತ್ತದಿಂದ, ಧೈರ್ಯದಿಂದ, ಬಹಳ ಸಜ್ಜನಿಕೆಯಿಂದ ವರ್ತಿಸಿದ್ದು ಈ ಪ್ರಕರಣದಲ್ಲಿ ಅಂದ್ರೆ ನಮ್ಮ ಕನ್ನಡಿಗರೆಲ್ಲರ ಹೆಮ್ಮೆಯ ವಿಕಾಸ್ ಕುಮಾರ್. ಆತ ಹುಡುಗ 24 ವರ್ಷದ ಯುವಕ. ಈ ಯುವಕ ಎಲ್ಲೂ ಏನು ಪ್ರಕರಣದ ಮುಗಿದ ಮೇಲೇನು
ಬಹಳ ಗಂಭೀರವಾಗಿ ನಡ್ಕೊಂಡಿದ್ದಾರೆ. ಸುಳ್ಳಂತೂ ಬೇರೆ ಬೇರೆ ಇನ್ನೂ ಕೆಲವೊಂದು ಸೆಕ್ಷನ್ಗಳನ್ನ ಸೇರಿಸಿ ಆ ಶೀಲಾದಿತ್ಯ ಬೋಸ್ ಮೇಲೆ ಇನ್ನೂ ಸಖತ್ತಾಗಿ ಕೇಸ್ ರಿಜಿಸ್ಟರ್ ಆಗುವಾಗ ಮಾಡಬಹುದಿತ್ತು. ಆದ್ರೆ ಯಾವುದನ್ನು ಮಾಡದೆ ಸತ್ಯವನ್ನಷ್ಟೇ ಹೇಳಿ ಬಹಳ ಗಂಭೀರವಾಗಿ ಸಮಚಿತ್ತದಿಂದ ನಡ್ಕೊಂಡಿದ್ದಾರೆ. ಮತ್ತು ಅವರಿಗೆಲ್ಲ ಯಾರೆಲ್ಲ ಸಹಾಯ ಮಾಡಿದ್ರು ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಮಗೂ ಸಹ KRS ಪಕ್ಷದವ್ರಿಗೂ ಸಹ ಅವರು ಕರೆ ಮಾಡಿ ನೀವು ನಿಮ್ಮವರು ಬಂದು ಅವರು ಸಹಾಯ ಮಾಡಿದ್ರು ಅಂತ ಹೇಳಿದ್ದಾರೆ. ನಿಜಕ್ಕೂ ಏನು ಕನ್ನಡಿಗರ ಸೌಜನ್ಯ, ಸಜ್ಜನಿಕೆ, ಸದ್ಗುಣಗಳಿಗೆ ಒಂದು ನಿದರ್ಶನ ಅಂದ್ರೆ ನಮ್ಮ ವಿಕಾಸ್ ಕುಮಾರ್. ಇದನ್ನ ಪರಭಾಷಿಕರು ಏನು ಬೆಂಗಳೂರಲ್ಲಿ ಬಂದು 10 ವರ್ಷ, 15 ವರ್ಷ, 20 ವರ್ಷ ಇದ್ರು ಭಾಷೆ ಕಲಿಯದ ಮತ್ತು ನಾವಿಲ್ಲೇನು ಹಿಂದಿ ನಮಗೆ ರಾಷ್ಟ್ರ ಭಾಷೆ, ಬೇರೆ ಕನ್ನಡ ರಾಷ್ಟ್ರ ಭಾಷೆ ಅಲ್ಲ ಅನ್ನುವಂತ ಅಜ್ಞಾನದ ಮಾತುಗಳನ್ನ ಆಡ್ತಾ ದುರಹಂಕಾರದಲ್ಲಿ ವರ್ತನೆ ಮಾಡ್ತಿರುವಂತವರಿಗೆ ವಿಕಾಸ್ ಕುಮಾರ್ ಒಂದು ಪರ್ಯಾಯ. ಕನ್ನಡಿಗರು ಯಾವ ತರಹದ ಸಜ್ಜನಿಕೆ ಮತ್ತು ಸೌಜನ್ಯ ಇರುವಂತವರು, ನ್ಯಾಯಪರರು ಅನ್ನೋದಕ್ಕೆ ವಿಕಾಸ್ ಕುಮಾರ್ ಒಂದು ಉದಾಹರಣೆ. ಹಾಗಾಗಿ ಸಂದರ್ಭದಲ್ಲಿ ನಾನು ವಿಕಾಸ್ ಕುಮಾರ್ ಅವರಿಗೆ ನಮ್ಮ KRS ಪಕ್ಷದ ವತಿಯಿಂದ ಕನ್ನಡಿಗರೆಲ್ಲರ ಪರವಾಗಿ ಅವರಿಗೆ ಅಭಿನಂದಿಸ್ತೀನಿ. ನೀವು ಏನೇ ಇರಲಿ ವಿಕಾಸ್ ಕುಮಾರ್, ನಿಮ್ಮ ಜೊತೆಗೆ ನಾವು ನಿಲ್ಲುತ್ತೆ. ಅದ್ರ ಜೊತೆಗೆ ನಿಮ್ಮ ವಿನಯ, ನಿಮ್ಮ ಸಜ್ಜನಿಕೆ, ನಿಮ್ಮ ಏನಿದೆ ಸದ್ಗುಣಗಳು ಇವತ್ತು ನಿಮ್ಮನ್ನಷ್ಟೇ ಅಲ್ಲ ಇಡೀ ಕನ್ನಡಿಗರ ಅಪಪ್ರಚಾರ ಆಗ್ತಾ ಇದ್ದಂತಹ ಕನ್ನಡಿಗರ ಒಂದು ಮರ್ಯಾದೆಯನ್ನು ಎತ್ತರಿಸುವಂತಹ ಕೆಲಸ ಮಾಡಿದೆ. ಹಾಗಾಗಿ ನಾವು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಕೊನೆಯಲ್ಲಿ ಇವರಿಗೆ ಮುಂದೆ ಏನಾದ್ರೂ ಲೀಗಲ್ ಸಹ ಈಗಾಗಲೇ ನಮ್ಮ ನಾಡು ನಮ್ಮ ಆಳ್ವಿಕೆ ಅವರು ರೂಪೇಶ್ ರಾಜನೇತ ಸೇರಿದಂತೆ ಹಲವಾರು ಕನ್ನಡ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.